Hello everyone, and this is Bindu, and welcome back to my YouTube channel, that is Sri Vlogs. And today's video, we are going to do a very interesting video. ಇವತ್ತಿನ ವಿಡಿಯೋದಲ್ಲಿ ಸ್ಕಿನ್ ಕೇರ್ ವ್ಲಾಗ್ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ಆ್ಯಂಡ್ ಇವತ್ತಿನ ವಿಡಿಯೋದಲ್ಲಿ ಏನೇನು ನಾನು ತೋರಿಸ್ತೀನಿ, ಯಾವ್ಯಾವ ಪ್ರಾಡಕ್ಟ್ಸ್ನ ನಾನು ಯೂಸ್ ಮಾಡ್ತೀನಿ ಡೈಲಿ ಬೇಸಿಸಲ್ಲಿ, ಎಲ್ಲ ಪ್ರಾಡಕ್ಟ್ಸ್ನ ನಾನು ಈ ಒಂದು ವಿಡಿಯೋದಲ್ಲಿ ತೋರಿಸ್ತೀನಿ. ಸ್ಟಾರ್ಟ್ ವಿತ್ ದ ಬಾಡಿ ಕೇರ್, ಲೈಕ್ ಹೆಡ್ ಟು ಟೋ ನಾನು ಏನೇನು ಯೂಸ್ ಮಾಡ್ತೀನಿ. ಆ್ಯಂಡ್ ನಾನು ಫಸ್ಟ್ ಸ್ನಾನ ಮಾಡಿದ ತಕ್ಷಣ ಏನು ಮಾಡ್ತೀನಿ ಅಂದರೆ ಲೈಕ್ 20 ಮಿನಿಟ್ಸ್ ನಾನು ಹಂಗೆ ಬಿಟ್ಬಿಡ್ತೀನಿ. ಬಿಕಾಸ್ ಅವಾಗ ತಾನೇ ಸ್ವಲ್ಪ ಸ್ಕ್ರೀನ್ಗೂ ಕೂಡ ಬ್ರೀತ್ ಆಗಕ್ಕೆ ಬೇಕಲ್ಲ ಟೈಮು. ಅಟ್ಲೀಸ್ಟ್ 15 ಮಿನಿಟ್ಸ್ ನಾನು ಏನೂ ಆಗಕ್ಕೆ ಹೋಗಲ್ಲ. ದೆನ್ ಆಫ್ಟರ್ ಏನು ಮಾಡ್ತೀನಿ ಅಂತ ಅಂದರೆ ಐ ಯೂಸ್ ದಿಸ್ ನಿವ್ಯಾ ಅವ್ರದ್ದು. ನಾನು ಇದನ್ನ ಆಲ್ಮೋಸ್ಟ್ ಎಲ್ಲ ಇದನ್ನೇ ಯೂಸ್ ಮಾಡ್ತಾರೆ, ಬಟ್ ನಾನು ಇದನ್ನ ಯಾಕೆ ಪ್ರಿಫರ್ ಮಾಡ್ತೀನಿ ಅಂತಂದ್ರೆ ಜಾಸ್ತಿ ಮಾಯಶ್ಚರೈಸಿಂಗ್ ಅಂತ ಅನ್ಸುತ್ತೆ ಆ್ಯಂಡ್ ಒಂಥರ ನರಿಶಿಂಗ್ ಅಂತ ಫೀಲ್ ಆಗುತ್ತೆ. ಸೊ ದಟ್ ನಿಮ್ಗೆ ಒಂಥರ ಏನಂದ್ರೆ ಡ್ರೈ ಅನ್ಸಲ್ಲ ಸ್ಕಿನ್ನು. ದಿಸ್ ಇಸ್ ವೈ ಐ ಯೂಸ್ ದಿಸ್ ವಿಲ್ ಕಾಸ್ಟ್ ಯು ಅರೌಂಡ್ 500 ಒಳಗಡೆ ರೇಂಜಲ್ಲೇ ಸಿಗುತ್ತೆ. ಅಗೇನ್ ಐಮ್ ಸೇಯಿಂಗ್ ಯು ಅಂದರೆ ಕ್ವಾಂಟಿಟಿ ವೈಸ್ ಪ್ರೈಸ್ ಡಿಫರ್ ಆಗುತ್ತೆ. ಆ್ಯಂಡ್ ನೆಕ್ಸ್ಟ್ ಬಂದರೆ ಮೇನ್ಲಿ ಎಲ್ಲ ಏನಂದ್ರೆ ಶೇವಿಂಗ್ ಮಾಡ್ಬಿಡ್ತಾರೆ. ಸೊ ಅದಾದ್ಮೇಲೆ ಏನ್ ಮಾಡ್ತಾರೆ ಅಂದ್ರೆ ಏನು ಅದಕ್ಕೆ ಅಪ್ಲೈ ಮಾಡಲ್ಲ, ಲೈಕ್ ಅದಕ್ಕೂ ಸ್ಕ್ರಬ್ಸ್ ಆಗ್ಲಿ ಏನು ಯೂಸ್ ಮಾಡಲ್ಲ. ಸೊ ದಟ್ ಏನಾಗುತ್ತೆ, ಬಂಪ್ಸ್ ಆಗ್ಬಿಡುತ್ತೆ ಅಂಡ್ ಸ್ಟ್ರಾಬೆರಿ ಸ್ಕಿನ್ಸ್ ಆಗುತ್ತೆ. ಟು ಅವಾಯ್ಡ್ ದ್ಯಾಟ್ ನಾನೇನ್ ಮಾಡ್ತೀನಿ ಅಂದ್ರೆ ನನಗೆ ಸ್ವಲ್ಪ ನಾನು ಮುಂಚೆ ಗೊತ್ತಾಗ್ತಿರ್ಲಿಲ್ಲ, ವೆನ್ ಐ ವಾಸ್ ಇನ್ PUC ಅಂಡ್ ಆಲ್, ನನ್ಗೇನ್ ಮಾಡ್ತಿದ್ದೆ ಅಂದ್ರೆ ಅದೇ ತರ ನಾನು ಶೇವ್ ಎಲ್ಲ ಮಾಡ್ಬಿಡ್ತಿದ್ದೆ. ಬಟ್ ಆಫ್ಟರ್ ದ್ಯಾಟ್ ನಾನು ಏನ್ ಮಾಡಿದೆ ಅಂದ್ರೆ ಲೈಕ್ ಸ್ನಿಫ್ ಅವ್ರದ್ದು ಈ ಒಂದು ಪ್ರಾಡಕ್ಟ್ ನ ಯೂಸ್ ಮಾಡಕ್ ಸ್ಟಾರ್ಟ್ ಮಾಡಿದೆ. ದೆನ್ ಆಫ್ಟರ್ ಏನಂತಂದ್ರೆ ಇದು ಜಸ್ಟ್ ಮಿಡ್ ರೇಂಜ್ ಲೈಕ್ 150-200 ಒಳಗಡೆನೆ ಸಿಗುತ್ತೆ ಇದು. ಸೊ ದಟ್ ನಿಮಗೆ ಎಮರ್ಜೆನ್ಸಿ ಅಂದ್ರು ಯು ಕ್ಯಾನ್ ಅಪ್ಲೈ ಅಂಡ್ ವೇಟ್ ಫಾರ್ 5 ಮಿನಿಟ್ಸ್ ದೆನ್ ವೈಪ್ ಇಟ್ ಆಫ್, ಲೈಕ್ ಆ ತರ ಜಸ್ಟ್ ಕ್ವಿಕ್ ಆ್ಯಂಡ್ ಗೋ ಆ ಥರ. ಆ್ಯಂಡ್ ವೆನ್ ಇಟ್ ಕಮ್ಸ್ ಟು ಡಿಯೋಡ್ರೆಂಟ್ಸ್ ಅಂತ ಬಂದಾಗ, ಅಂಡರ್ ಆರ್ಮ್ ಡಿಯೋಡ್ರೆಂಟ್ ಅಂತ ಬಂದಾಗ ಐ ಯೂಸ್ ದೀಸ್ ಮೇಜರ್ 3 ಪ್ರಾಡಕ್ಟ್ಸ್. ವೆರಿ ನಂಗೆ ತುಂಬ ಇಷ್ಟ ಆಗಿರುವಂಥ ಪ್ರಾಡಕ್ಟ್ಸ್ಗಳು. ಆ್ಯಂಡ್ ವೆನ್ ಇಟ್ ಕಮ್ಸ್ ಟು ದಿಸ್ ರೆಕ್ಸೋನಾ, ನಾನು ಯೂಸ್ ಮಾಡೋದು 2 ಪ್ರಾಡಕ್ಟ್ಸು ಅಂಡರ್ ಆರ್ಮ್ಸ್ ಅಂತ ಬಂದರೆ. ದಟ್ ಈಸ್ ಒನ್ ಇಸ್ ಕೆಮಿಸ್ಟ್ ಅವ್ರದ್ದು ಆ್ಯಂಡ್ ಒನ್ ಇಸ್ ರೆಕ್ಸೋನಾ ಅವ್ರದ್ದು. ಇದೇನಂತ ಅಂದರೆ ಇದು ಆಲೋವೆರಾ ಬರುತ್ತೆ ಆ್ಯಂಡ್ ಇದು ಬಂದು AHA BHA ಫಾರ್ಮುಲಾ ಇರೋವಂಥದ್ದು ಇದು. ಆ್ಯಂಡ್ ಇದು ಬಂದು ಈವನ್ ಟೋನ್ ಸ್ಕಿನ್ ಅಂತ ಬರುತ್ತಲ್ಲ ಅದು ಒಂದು. ಆ್ಯಂಡ್ ಹಿಂಗೆ ಯಾಕೆ ಸ್ಪೆಷಲ್ ಆಗಿ ಈ 3 ಇಷ್ಟ ಅಂತ ಅಂದರೆ ಆ್ಯಕ್ಚುಲಿ ಐ ಆಮ್ ಸೀಯಿಂಗ್ ರಿಸಲ್ಟ್ಸ್. ನನಗೆ ರಿಸಲ್ಟ್ ಸಿಕ್ಕಿರೋದ್ರಿಂದ ಐ ಆಮ್ ಅದ್ರ ಬಗ್ಗೆ ಹೇಳ್ತಾ ಇರೋದಷ್ಟೇ. ಆ್ಯಂಡ್ ನಿಮಗೆ ಬಡ್ಜೆಟ್ಲಿ ಬೇಕು ಅಂತ ಅಂದರೆ ಯಾವ್ದಾವ್ದು ಇವಾಗ ಪ್ರಾಡಕ್ಟ್ಸ್ ತೋರಿಸ್ತೀನಿ ಎಲ್ಲ ಬಡ್ಜೆಟ್ ಫ್ರೆಂಡ್ಲಿನೇ ಆಗಿರುತ್ತೆ, ಲೈಕ್ ಮಿಡ್ ರೇಂಜ್, ನಾಟ್ ಇವನ್ ಎಕ್ಸ್ಪೆನ್ಸಿವ್. ಸೊ ಇವೆರಡು ಬಂದು ನಿಮಗೆ 250-200 ಒಳಗಡೆನೆ ಇರುತ್ತೆ, ಲೈಕ್ 150 ಆ ರೇಂಜಲ್ಲಿ ಇರುತ್ತೆ. ಸೊ ದಟ್ ಯು ಕ್ಯಾನ್ ಅಫೋರ್ಡ್ ಇಟ್. ಆ್ಯಂಡ್ ನೆಕ್ಸ್ಟ್ ಅಂತ ಅಂದರೆ ಲೈಕ್ ದೀಸ್ ಆರ್ ಆಲ್ ದ ಬಾಡಿ ಪ್ರಾಡಕ್ಟ್ಸ್. ಆ್ಯಂಡ್ ಹೇರ್ ಕೇರ್ ಅಂತ ಬಂತ ಅಂದರೆ ನನಗೆ ಜಾಸ್ತಿ ಹೇರ್ ಕೇರ್, ನನಗೆ ಹೇರ್ ಮೇಲೆ ಎಕ್ಸ್ಪೆರಿಮೆಂಟ್ ಏನು ಮಾಡಲ್ಲ. ಹೇರ್ ಕಟ್ ಕೂಡ ನಾನು ಎಷ್ಟು ಕೇರ್ಫುಲ್ಲಾಗಿ ಮಾಡಿಸ್ತೀನಿ ಅಂದರೆ ಹೇರ್ ಕಟ್ ಕೂಡ ನನಗೆ 1 ಇಂಚ್ ಹಿಂದೆ ಮುಂದೆ ಆಗಂಗಿಲ್ಲ. ದಿಸ್ ಇಸ್ ಹೌ ಐ ಮೇಂಟೈನಿಂಗ್ ಮೈ ಹೇರ್. ಆ್ಯಂಡ್ ಅಲಾಂಗ್ ವಿತ್ ದ್ಯಾಟ್ ನನಗೆ ಡ್ರೈ ಶಾಂಪೂಸ್ ಯಾಕೆ ಬೇಕಂತ ಅಂದರೆ ಮುಂಚೆ ಎಲ್ಲ ನಾನು ಡ್ರೈ ಶಾಂಪೂಸ್ನ ಜಾಸ್ತಿ ಯೂಸ್ ಮಾಡ್ತಿರ್ಲಿಲ್ಲ. ಆಫ್ಟರ್ ದ್ಯಾಟ್ ಐ ಆಮ್ ಸ್ಟಾರ್ಟೆಡ್ ವರ್ಕಿಂಗ್ ಅಲ್ಲ, ಸೊ ದಟ್ ಅವಾಗಿಂದ ನಾನು ಜಾಸ್ತಿ ಡ್ರೈ ಶಾಂಪೂಸ್ ಯೂಸ್ ಮಾಡ್ತಿದ್ದೀನಿ. ಬಿಕಾಸ್ ನನಗೆ ಬೆಳಗ್ಗೆ ಹೊತ್ತು ಟೈಮು ಸಿಗಲ್ಲ. ದಟ್ ಈಸ್ ವೈ ಏನಂತ ಅಂದರೆ ಬೆಳಗ್ಗೆ ಹೊತ್ತು ಟೈಮ್ ಸಿಗದೇ ಇರೋ ಕಾರಣ ಏನು ಮಾಡ್ತೀನಿ ಅಂದರೆ ಡ್ರೈ ಶಾಂಪೂಸೇ ಬೆಸ್ಟ್ ಲೈಫ್ ಸೇವರ್ ನನಗೆ. ಸೊ ದಟ್ ಏನು ಮಾಡ್ತೀನಿ, ಜಸ್ಟ್ ಸ್ಪ್ರೇ ಮಾಡ್ಬಿಟ್ಟು ಸ್ವಲ್ಪ ಹಿಂಗೆ ನೀಟಾಗಿ ಸ್ಕ್ಯಾಲ್ಪ್ಗೆ ಇದು ಮಾಡಿಬಿಟ್ರೆ ಸೊ ದಟ್ ಎವ್ರಿಥಿಂಗ್ ಇಸ್ ಸೆಟ್ ಫಾರ್ ದ ಡೇ. ಆ್ಯಂಡ್ ಇದು ನಿಮಗೆ 150 ರೇಂಜಲ್ಲಿ ಸಿಗುತ್ತೆ. ನಾನು ಯಾವಾಗಲೂ ಒಂದ್ಸಲಿ ಝೂಡಿಯೋಗೆ ಹೋದಾಗ ಅನಿಸುತ್ತೆ ನಾನು ತೊಗೊಂಡಿದ್ದು. ಆ್ಯಂಡ್ ಮುಂಚೆ ಬೇರೆ ಯಾವುದೋ ಬ್ರ್ಯಾಂಡ್ ಯೂಸ್ ಮಾಡ್ತಿದ್ದೆ, ಅಂದರೆ ಒಳ್ಳೆ ಬ್ರ್ಯಾಂಡೇ ಯೂಸ್ ಮಾಡ್ತಿದ್ದೆ, ಲೈಕ್ 2000-3000 ರೇಂಜ್ ಎಲ್ಲ ಇರ್ತಿತ್ತು. ಬಟ್ ಆಫ್ಟರ್ ದಟ್ ನಾನು ಇದೇ ಸಾಕು ಚೆನ್ನಾಗಿದೆ ಅಂದ್ಬಿಟ್ಟು ಇದಕ್ಕೆ ಫಿಕ್ಸ್ ಆದೆ. ಪರ್ಫ್ಯೂಮ್ಸ್ ಅಂತ ಬಂದರೆ ಐ ಯೂಸ್ ದಿಸ್ ಪರ್ಫ್ಯೂಮ್. ಆ್ಯಂಡ್ ನಾನು ಇದನ್ನ ಎಷ್ಟು ಯೂಸ್ ಮಾಡಿದ್ದೀನಿ ಅಂದರೆ ಅಟ್ಲೀಸ್ಟ್ 1-2-3 ಬಾಟಲ್ಸ್ ಯೂಸ್ ಮಾಡಿಬಿಟ್ಟಿದ್ದೀನಿ. ಆ್ಯಂಡ್ ಅಲಾಂಗ್ ವಿತ್ ದಟ್ ಏನಂತ ಅಂದರೆ ಈ ಒಂದು ಇದು ಫ್ಲೋರಲ್ ಮಸ್ಕಿ ಅಂತ ಅನಿಸುತ್ತೆ. ದಿಸ್ ಸ್ಮೆಲ್ಸ್ ಲೈಕ್ ಹೆವನ್. ನೀವು ಇದನ್ನ ಹಾಕೊಂಡಾಗ ಯು ವಿಲ್ ಫೀಲ್ ದಟ್. ಆ್ಯಂಡ್ ಆಲ್ಸೋ ಇನ್ನೊಂದಿದೆ ಸೀಕ್ರೆಟ್ ರಶ್ ಅಂತ, ಅದು ಚೆನ್ನಾಗಿದೆ. ನಾನು ಅದನ್ನ ಮುಂಚೆ ಯೂಸ್ ಮಾಡ್ತಿದ್ದೆ, ಬಟ್ ಆಫ್ಟರ್ ಇದು ಸ್ವಲ್ಪ ಅಡಿಕ್ಷನ್ ಥರ ಅನಿಸ್ತು. ದಟ್ ಈಸ್ ವೈ ಐ ಆಮ್ ಯೂಸಿಂಗ್ ದಿಸ್ ಫಾರ್ ನೌ. ಆ್ಯಂಡ್ ಫೇಸ್ ಅಂತ ಬಂದಾಗ ಎವ್ರಿ ಡೇ ದೀಸ್ ಆರ್ ದ ಪ್ರಾಡಕ್ಟ್ಸ್ ಐ ಯೂಸ್. ಡರ್ಮಡ್ಯೂ, ಇವನ್ ಸೋಪ್ ಕೂಡ ನಾನು ಡರ್ಮಡ್ಯೂದೇ ಯೂಸ್ ಮಾಡೋದು. ನಾನು ಬೇರೆ ಯಾವುದೇ ಪ್ರಾಡಕ್ಟ್ಸ್ನ ಯೂಸ್ ಮಾಡಲ್ಲ, ಬಿಕಾಸ್ ನನ್ನ ಸ್ಕಿನ್ನು ತುಂಬ ಸೆನ್ಸಿಟಿವ್. ಅಂದರೆ ಡರ್ಮಡ್ಯೂದೇ ಯೂಸ್ ಮಾಡೋದು ಇವಾಗಿಂದಾನೆಲ್ಲ, ತುಂಬ ವರ್ಷದಿಂದ ನಾನು ಅದೇ ಪ್ರಾಡಕ್ಟ್ಸ್ ಯೂಸ್ ಮಾಡ್ತೀನಿ. ಆ್ಯಂಡ್ ಇದೆಲ್ಲ ಏನಂತ ಅಂದರೆ ಇದು ಅಟ್ಲೀಸ್ಟ್ ನಿಮಗೆ
299 399 ಆ ರೇಂಜಲ್ಲಿ ಇದೆ. ನಿಮ್ಗೆ ಅಫೋರ್ಡಬಲ್ ಅಂತ ಬಂದರೆ ಯು ಕ್ಯಾನ್ ಗೋ ವಿತ್ ಪಾನ್ಸ್ ಲೈಟ್ ಮಾಯಶ್ಚರೈಸರ್. ನಾನು ಟ್ರಾವೆಲ್ ಪ್ಯಾಕ್ ಇಟ್ಕೊಂಡಿದ್ದೀನಿ ಬಿಕಾಸ್ ನನಗೆ ಎಮರ್ಜೆನ್ಸಿ ಪರ್ಪಸ್ ಅಷ್ಟೇ. ಲೈಟ್ ಮಾಯಶ್ಚರೈಸರ್ ಅಂತ ಬರುತ್ತಲ್ಲ ಪಾನ್ಸ್, ಅದನ್ನು ಯೂಸ್ ಮಾಡ್ಬೋದು. ಸೇಮ್ ಚೆನ್ನಾಗಿ ಅನ್ಸುತ್ತೆ, ಲೈಟ್ ಆಗಿ ಅನ್ಸುತ್ತೆ, ತುಂಬಾ ಸ್ಟಿಕ್ಕಿ ತರ ಏನ್ ಅನ್ಸಲ್ಲ. ಅಂಡ್ ನೆಕ್ಸ್ಟ್ ನಿಮ್ಗೆ ನೋಡೋದಾದ್ರೆ ದಿಸ್ ಇಸ್ ನಿಮ್ಗೆಲ್ಲ ಆಲ್ಮೋಸ್ಟ್ ಇಂಡಿಯನ್ಸ್ ಅಂದ್ರೆ ಇದ್ದೇ ಫಸ್ಟ್ ತಗೊಳ್ಳೋದು ಟೋನರ್, ರೋಸ್ ವಾಟರ್. ಆಕ್ಚುಲಿ ಟೋನರ್, ರೋಸ್ ವಾಟರ್, ವಾಟ್ ಎವರ್. ಇದನ್ನ ನಾನು ಜಾಸ್ತಿ ಯೂಸ್ ಮಾಡಲ್ಲ, ಈವ್ನಿಂಗ್ ಜಾಸ್ತಿ ಯೂಸ್ ಮಾಡ್ತೀನಿ. ಅಂಡ್ ಈವ್ನಿಂಗ್ ಅಂದ್ರೆ ಫೇಸ್ ವಾಶ್ ಮಾಡಿದಾಗ, ವರ್ಕ್ ಇಂದ ಬಂದಾಗ ಅವಾಗ ಮಾತ್ರ ಇದನ್ನ ಯೂಸ್ ಮಾಡೋದು. ಬೆಳಿಗ್ಗೆ ಟೈಮಲ್ಲಿ ನಮ್ಗೆ ಟೈಮೂ ಇರಲ್ಲ ನನಗೆ. ಮಾಯಶ್ಚರೈಸರ್ ಹಾಕೋ, ಜಸ್ಟ್ ಲಿಪ್ಸ್ಟಿಕ್ ಹಾಕೋ, ಒಂದು ಬೊಟ್ಟಿಟ್ಕೋ ಹೋಗು, ಅಷ್ಟೇ ನನ್ದು ಬೆಳಗ್ಗೆ ಹೊತ್ತು ರೊಟೀನು. ಬಟ್ ನೈಟ್ ಅಲ್ಲಿ ಏನಂದ್ರೆ ಅಲ್ಲಿಂದ ಬಂದಾಗ ಅಟ್ಲೀಸ್ಟ್ ಫ್ರೆಶ್ ಅಪ್ ಆಗಿ ನೀಟಾಗಿ ಸ್ಕಿನ್ ಕೇರ್ ಒಂದು ಮಾಡ್ಕೊಂತೀನಿ. ಬಿಕಾಸ್ ಐ ವಿಲ್ ಗೆಟ್ ಅ ಟೈಮ್, ನನಗೆ ನಾನು ಟೈಮ್ ಸಿಗುತ್ತೆ. ದಟ್ ಇಸ್ ವೈ ದಿಸ್ ಇಸ್ ಅ ಟೋನರ್ ಐ ಯೂಸ್. ಇದು ನಿಮ್ಗೆ 160 ರೂಪೀಸಿಗೆಲ್ಲ ಸಿಗುತ್ತೆ. ವೆನ್ ಇಟ್ ಕಮ್ಸ್ ಟು ನೈಟ್ ಕೇರ್ ಅಂತ ಬಂದಾಗ, ನೈಟ್ ಕೇರ್ ಸ್ಕಿನ್ ಕೇರ್ ಅಂತ ಬಂದಾಗ, ಇದನ್ನ ರಿಕ್ಯೂಲ್ ಸಮಥಿಂಗ್ ಒಂದು ಬ್ರ್ಯಾಂಡ್ ನಾನು ಅಮೆಝಾನ್ ಅಲ್ಲಿ ಆರ್ಡರ್ ಮಾಡಿ ತಗೊಂಡಿದ್ದು. ಇದು ಬಂದು ನಿಮ್ಗೆ ರೆಟಿನಾಲ್ ನೈಟ್ ಕ್ರೀಮ್. ಆಕ್ಚುಲಿ ಇದು ಬೆಳಿಗ್ಗೆ ಟೈಮ್ ಹಾಕೊಳ್ಳೋಂಗಿಲ್ಲ. ಬೆಳಿಗ್ಗೆ ಟೈಮ್ ಇನ್ ಕೇಸ್ ನೀವು ಸನ್ನಿಗೆ ಎಕ್ಸ್ಪೋಸ್ ಆಗ್ತೀರಾ ಅಂತಂದ್ರೆ ಸನ್ಸ್ಕ್ರೀನ್ ಹಾಕೊಬೇಕಾಗತ್ತೆ. ಅಂಡ್ ಇದೇನಂದ್ರೆ ಇದು ಜಸ್ಟ್ ನಿಮ್ಗೆ ಡ್ರಾಪ್ ಬರುತ್ತಲ್ಲ, ಆ ಡ್ರಾಪ್ ಅಷ್ಟೇ ಯೂಸ್ ಮಾಡ್ಬೇಕು ನೀವು. ಅದ್ರಿಂದ ಜಾಸ್ತಿ ಯೂಸ್ ಮಾಡಂಗಿಲ್ಲ. ಬಿಕಾಸ್ ನಾನು ಎಕ್ಸ್ಪೀರಿಯನ್ಸ್ ಮಾಡಿದೀನಿ, ನನಗೆ ಗೊತ್ತಾಗದೆ ಫಸ್ಟ್ ಸ್ಟಾರ್ಟಿಂಗ್ ತಗೊಂಡಾಗ ಗೊತ್ತಾಗದೆ ಏನ್ ಮಾಡ್ಬಿಟ್ಟಿದೆ, ಒಂದು ಡ್ರಾಪ್ಗಿಂತ ಜಾಸ್ತಿ ಡ್ರಾಪ್ಸ್, ಅಂದ್ರೆ ನಾರ್ಮಲಿ ನಾವ್ ಏನೇನು ಮಾಯಶ್ಚರೈಸರ್ ಎಲ್ಲ ಹಾಕೊಂತೀವಲ್ಲ ಆ ತರ ಹಾಕೊಂಡ್ಬಿಟ್ಟಿದೆ. ಬಟ್ ಆಫ್ಟರ್ ದಟ್ ಏನಾಗೋಗಿತ್ತು, ಫುಲ್ಲು ಸ್ಕಿನ್ ಸನ್ನಿಗೆ ಎಕ್ಸ್ಪೋಸ್ ಆಗಿದ ತಕ್ಷಣ ಸ್ಕಿನ್ ಉರಿಯಕ್ಕೆ ಸ್ಟಾರ್ಟ್ ಆಗ್ಬಿಟ್ಟಿತ್ತು. ಅಂಡ್ ಫಾರ್ 1 ವೀಕ್ ಅನ್ಸುತ್ತೆ ನನ್ನ ಸ್ಕಿನ್ ಅದೇ ತರ ಬರ್ನ್ ತರ ಆಗ್ಬಿಟ್ಟಿತ್ತು. ಸ್ವಲ್ಪ ಫುಲ್ ಸೆನ್ಸಿಟಿವ್ ಆಗ್ಬಿಟ್ಟಿತ್ತು. ಹಿಂಗ್ ಮುಟ್ಟಿದ್ರೆ ಅದು ಲೈಕ್ ಐ ಆಮ್ ಫೀಲಿಂಗ್ ಮೈ ಸ್ಕಿನ್ ಬರ್ನಿಂಗ್, ಆ ತರ ಫೀಲ್ ಆಗ್ಬಿಟ್ಟಿದೆ. ದೆನ್ ಆಫ್ಟರ್ ನನ್ಗೆ ಡ್ರಾಪ್ ಇಸ್ ಎನಫ್ ಅಂತ ಅವಾಗಿಂದ ಜಸ್ಟ್ 1 ಡೇ ಡ್ರಾಪ್ ಯೂಸ್ ಮಾಡ್ತಾ ಇರೋದು. ನಿಮಗೇನಿಲ್ಲ ಅಂದ್ರೂ ಇದು ಒಂದು ಸೇಮ್ 300-400 ಒಳಗೇನೆ ಸಿಗುತ್ತೆ. ಅಂಡ್ ನೆಕ್ಸ್ಟ್ ಬರೋದಾದ್ರೆ ನನಗೆ ಏನಾಗುತ್ತೆ ಅಂದ್ರೆ, ನಂದು ಪ್ರೊಫೆಷನಲಿ ಏನಂದ್ರೆ ನಾನು ಜಾಸ್ತಿ ಹೊತ್ತು ನಿಂತೇ ಇರ್ತೀನಿ. ನಾನು ಸ್ವಲ್ಪ ಟೈಮಿಗೆ ನಾನು ಕೂರಕ್ಕಾಗೋದು. ಸೊ ನನ್ಗೆ ಏನಾಗ್ಬಿಟ್ಟಿದೆ ಅಂದ್ರೆ, ನಿಂತು ಏನಾಗ್ಬಿಟ್ಟಿದೆ, ಕ್ರ್ಯಾಕ್ ಆಗ್ಬಿಟ್ಟಿದೆ ಹೀಲ್ಸ್ ಹತ್ರ. ಅದಕ್ಕೆ ಒಂದು ಬೋರೋಲಿನ್ ತಗೊಂಡಿದ್ದೀನಿ. ಇದು ನಿಮ್ಗೆ ಅದೇ ಸೈಜ್ ವೈಸ್ ನಿಮ್ಗೆ ಪ್ರೈಸ್ ಡಿಫರೆಂಟ್ ಇರುತ್ತೆ. ಇದು ಒಂದು ನಿಮ್ಗೆ 80 ರೂಪಿ ಇದೆ ಈ ಒಂದು ಬಾಕ್ಸಿಗೆ. ನಿಮ್ ಸೈಜ್ ಮೇಲೆ ನಿಮ್ಗೆ ಪ್ರೈಸಸ್ ಡಿಫರ್ ಆಗ್ಬೋದು. ಬಟ್ ಇದೇನಂತಂದ್ರೆ ಹೀಲ್ಸ್ಗೆ ಹಾಕಿ ನಾನೇನ್ ಮಾಡ್ತೀನಿ ಅಂದ್ರೆ, ಹೀಲ್ಸ್ಗೆ ಹಾಕ್ಬಿಟ್ಟು ಸ್ವಲ್ಪ ಸಾಕ್ಸ್ ಹಾಕ್ಬಿಡ್ತೀನಿ. ಸೊ ದಟ್ ಏನಂದ್ರೆ ಸ್ವಲ್ಪ ಸೋಕ್ ಆಗಿ ಸ್ವಲ್ಪ ನರಿಶ್ ಆಗುತ್ತೆ. ಅಂಡ್ ದೆನ್ ದಿಸ್ ಇಸ್ ವಾಟ್ ಐ ಯೂಸ್ ಫಾರ್ ಮೈ ಹೀಲ್ಸ್. ಅಂಡ್ ವಾಟ್ ಅಂಡ್ ಆಲ್ ಪ್ರಾಡಕ್ಟ್ಸ್ ಐ ಆಮ್ ಶೋಯಿಂಗ್ ಯುನಾ, ಇದೆಲ್ಲ ಏನಂತಂದ್ರೆ ಅಫೋರ್ಡಬಲ್. ಏನಂದ್ರೆ ಒಂದು ಅಟ್ಲೀಸ್ಟ್ ಒಂದು 300 ಒಳಗಡೆ 400 ಒಳಗಡೆನೆ ಇರುತ್ತೆ. ಅಂಡ್ ಇನ್ನೂ ಒಂದೇನಂದ್ರೆ, ಯೂಸ್ಡ್ ಸಮ್ ಪ್ರಾಡಕ್ಟ್ಸ್ ನನಗೆ ಮುಂಚೆ ಒಂದ್ಸಲಿ ಟ್ರೈ ಮಾಡಿದೆ. ಆಕ್ಚುಲಿ ಕ್ಯೂರ್ ಸ್ಕಿನ್ ಅಂತ ಒಂದು ಟ್ರೈ ಮಾಡಿದೆ. ಬಟ್ ಅದನ್ನ ನನಗೆ ಏನಾಯ್ತು ಗೊತ್ತಿಲ್ಲ, ಎಲ್ಲಾರು ರಿವ್ಯೂಸ್ ಎಲ್ಲ ಚೆನ್ನಾಗಿದೆ, ಬಟ್ ನನಗೆ ವರ್ಕೌಟ್ ಆಗಿಲ್ಲ ಅದು. ಸೊ ದಟ್ ನಾನು ಕಂಪ್ಲೀಟ್ ಆಗಿ ನಾನು ಶಿಫ್ಟ್ ಮಾಡ್ಕೊಂಡ್ಬಿಟ್ಟಿನಿ. ನನ್ನ ಸ್ಕಿನ್ ಕೇರ್ ಏನಂತ ಅಂದ್ರೆ, ನಂದು ಏನೇನ್ ಸ್ಕಿನ್ ಟೈಪ್ ಇದೆ ಆ ಟೈಪಿಗೆ ಏನೇನ್ ಸೂಟ್ ಆಗುತ್ತೆ, ಬೇರೆ ಬೇರೆ ಬ್ರ್ಯಾಂಡ್ಸ್ ಆಗಿದ್ರು ಪರವಾಗಿಲ್ಲ, ಐ ಶಿಫ್ಟ್ ಟು ದಟ್. ನಾನು ಏನಂದ್ರೆ ಡೈಲಿ ಆದಷ್ಟು ನಾನು ಫಸ್ಟಿಂಗ್ ನಾನು ಹೇಳ್ಕೊಬೇಕು. ಆಕ್ಚುಲಿ ಏನಂದ್ರೆ ನಾನು ನೀರೇ ಕುಡಿಯಲ್ಲ. ಆಕ್ಚುಲಿ ನೀರ್ ಅಂದ್ರೆ ನೆನಪಾಗುತ್ತೆ, ಬಟ್ ಸ್ಟಿಲ್ ನಾನು ಆ ಬಾಟಲ್ ಕೈಯೇ ಇಡಲ್ಲ. ಅಂಡ್ ದಟ್ ಈಸ್ ವೈ ನಾನೇನಂತ ಅನ್ಕೊಂಡಿದೀನಿ ಅಂದ್ರೆ, ಇವತ್ತಿಂದ ಅಟ್ಲೀಸ್ಟ್ ಐ ನೀಡ್ ಟು ಟ್ರೈ ಅಟ್ಲೀಸ್ಟ್ 2 ಲೀಟರ್ಸ್ ಆರ್ 2.5 or 3 ಲೀಟರ್ಸ್ ಆಫ್ ವಾಟರ್ ಇಂಟೇಕ್ ಮಾಡ್ಬೇಕಂತ ಅನ್ಕೊಂಡಿದೀನಿ. ಅದು ಒಂದೇ ನಿಮ್ನ ಲೈಫ್ ಸೇವ್ ಮಾಡಕ್ಕಾಗೋದು. ಸ್ಕಿನ್ ಆಗ್ಲಿ ಬಾಡಿನೇ ಆಗ್ಲಿ ಡಿಹೈಡ್ರೇಟ್ ಆಗ್ಬಿಡ್ತೀವಿ ಸಮ್ಟೈಮ್ಸ್. ಇದನ್ನೆಲ್ಲ ಟ್ಯಾಕಲ್ ಮಾಡ್ಬೇಕಂದ್ರೆ ಮೇನ್ ಸೋರ್ಸ್ ಬಂದು ವಾಟರ್ ಅಷ್ಟೇ. ಸೊ ವಾಟರ್ ಇಂಟೇಕ್ ಚೆನ್ನಾಗಿ ಇಟ್ಕೊಳ್ಳಿ. ಅಂಡ್ ಪಾಸಿಟಿವ್ ಮೈಂಡ್ ಸೆಟ್ ನ ನೀವು ಯಾವಾಗ ಬಿಲ್ಡ್ ಮಾಡ್ಕೊಂತೀರಾ, ಸೊ ದಟ್ ನಿಮ್ ಸ್ಕಿನ್ ಟೋನ್ ಮೇಲೆ ಅದು ರಿಯಾಕ್ಟ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಏನೇನು ಹೇಳ್ತೀನಿ ಅಂತಂದ್ರೆ, ಆದಷ್ಟು ಪಾಸಿಟಿವ್ ಮೈಂಡ್ ಸೆಟ್ ಇಟ್ಕೊಳ್ಳಿ, ಕಾಮ್ ಆಗಿರೋಕ್ ಟ್ರೈ ಮಾಡಿ. ಬಿಕಾಸ್ ಅಂದ್ರೆ ಎಲ್ಲಾರು ವರ್ಕಿಂಗ್ ಇರ್ತೀರಾ, ಸಮ್ ಆಫ್ ಸ್ಟೂಡೆಂಟ್ಸ್ ಇರ್ತೀರಾ. ಸೊ ದಟ್ ಎಲ್ಲ ಏನು ಹೆಕ್ಟಿಕ್ ಡೈಲಿ ಬೇಸಿಸ್ ಅಲ್ಲಿ ಸ್ಟ್ರೆಸ್ ಇದ್ದೇ ಇರುತ್ತೆ. ಸೊ ಸಮ್ ಟೈಮ್ ಒಂದ್ ಸ್ವಲ್ಪ ಟೈಮ್ ನಾರು ನಿಮ್ಗೋಸ್ಕರ ಎತ್ತಿ ಸ್ವಲ್ಪ ರಿಲ್ಯಾಕ್ಸ್ ಆಗಿ ಫೇಸ್ ವಾಶ್ ಮಾಡಿದ ತಕ್ಷಣ ಅಟ್ಲೀಸ್ಟ್ ಮಾಯಶ್ಚರೈಸಿಂಗ್ ಸ್ವಲ್ಪ ಕನ್ನಡಿ ಮುಂದೆ ನಿಮ್ನ ನೀವು ನೋಡ್ಕೊಂಡು ಸ್ವಲ್ಪ ಸ್ಕಿನ್ ಕೇರ್ ಮಾಡ್ಕೊಳ್ಳಿ. ಸೊ ದಟ್ ನಿಮ್ಗೂ ಸ್ವಲ್ಪ ಟೈಮ್ ಸಿಗುತ್ತೆ, ಸ್ವಲ್ಪ ಕಾಮ್ ಅಂತ ಫೀಲ್ ಆಗುತ್ತೆ. ದಿಸ್ ಇಸ್ ವಾಟ್ ಯು ಗೈಸ್.
ಆ್ಯಂಡ್ ನೆಕ್ಸ್ಟ್ ಟೈಮಿಂದ ಏನೇನು ವಿಡಿಯೋಸ್ ಬೇಕು, ಯಾವ ಥರ ವ್ಲಾಗ್ಸ್ ಮಾಡೋಣ, ಎಲ್ಲ ಏನಾದರೂ ಐಡಿಯಾಸ್ ಇದ್ದರೆ ತಿಳಿಸ್ಕೊಡಿ. ಆ್ಯಂಡ್ ಆ ಥರನೇ ವೀಡಿಯೋಸ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಆ್ಯಂಡ್ ನೆಕ್ಸ್ಟು ಕಮ್ಮಿಂಗ್ ಡೇಸಲ್ಲಿ ಆದಷ್ಟು ಟ್ರೈ ಮಾಡ್ತೀನಿ ನಾನು ಏರ್ ಕೇರ್ ರೊಟೀನ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಬಿಕಾಸ್ ಅದನ್ನು ಕೂಡ ಆದಷ್ಟು ಬೇಗ ಮಾಡ್ತೀನಿ. ಬಿಕಾಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆ್ಯಂಡ್ ಡೂ ಲೈಕ್, ಕಾಮೆಂಟ್ ಆ್ಯಂಡ್ ಡೂ ಸಬ್ಸ್ಕ್ರೈಬ್ ಮೈ ಚಾನಲ್. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ, ಆದಷ್ಟು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.